ನಾನಿವತ್ತು ಚಿಲ್ಲಿ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ. ಸೊ ಹೈಟಲ್ಲಿ ನನಗಿಂತ ಜಾಸ್ತಿ, ಏಜಲ್ಲಿ ಮಾತ್ರ ನನಗಿಂತ ಕಡಿಮೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಎನಿಬಡಿ ಕ್ಯಾನ್ ಕುಕ್ ಅಂತ ಹೇಳಿದ್ಮೇಲೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು. ಇವತ್ತು ಅಕ್ಕನ ಮಗ ಅಡುಗೆ ಮಾಡೋದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವತ್ತಿನ ಕಾಲದಲ್ಲಿ ಹುಡುಗ ಅನ್ನೋ ಆಗಿಲ್ಲ, ಹುಡುಗಿ ಅನ್ನೋ ಆಗಿಲ್ಲ. ಸೊ ಎಲ್ಲರೂ ಅಡುಗೆ ಕಲ್ತಿರಬೇಕು. ಸೊ ಎಲ್ಲಾದರೂ ನೀವು ಹೊರಗಡೆ ಹೋದಾಗ ಲೈಫ್ ಸೇವಿಂಗ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ, ಅಕ್ಕನ ಮಗ ಏನು ಅಡುಗೆ ಕಲ್ತಿದ್ದಾನೆ ಮತ್ತು ನಿಮಗೆಲ್ಲ ಏನು ಮಾಡಿ ತೋರಿಸಿದ್ದಾನೆ ಅಂತ ನೋಡೋಣ. ವೆಲ್ಕಮ್ ಮಾಡೋಣ. ನಿತಿನ್. ಎಸ್, ಆಯ್ತು. ವೆಲ್ಕಮ್ ಟು ABC ಕಿಚನ್. ಸೊ ಹೈಟಲ್ಲಿ ನನಗಿಂತ ಜಾಸ್ತಿ, ಏಜಲ್ಲಿ ಮಾತ್ರ ನನಗಿಂತ ಕಡಿಮೆ. ಸೊ ಏನು ಮಾಡ್ತಿದ್ಯಪ್ಪ? ನಾನಿವತ್ತು ಚಿಲ್ಲಿ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯೆಸ್ಟ್ ವೇಯಲ್ಲಿ, ಒಂಥರ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ಹೇಳ್ಬೋದು. ಓಕೆ, ಈಸಿ ಸ್ಟೈಲಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಚಿಲ್ಲಿ ಚಿಕನ್. ಆಂಧ್ರ ಸ್ಟೈಲ್ದು ಚಿಲ್ಲಿ ಚಿಕನ್ ಕುಕ್ ಮಾಡ್ತಿದ್ದಾರೆ. ಇದಕ್ಕೆ ಏನೆಲ್ಲ ಬೇಕಂತ ಹೇಳ್ಬಿಡಪ್ಪ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ. ಮ್ಯಾರಿನೇಟ್ ಮಾಡಬೇಕಾದ್ರೆ ನಾವು 1 ಕಿಲೋ ಚಿಕನ್ಗೆ ಫಸ್ಟು ಚಿಲ್ಲಿನ ಹಾಕೋಣ. ಕಟ್ ಮಾಡಿರೋ ಚಿಲ್ಲಿ ಜೊತೆ ಒಂದು 4 ನಾರ್ಮಲ್ ಚಿಲ್ಲಿನ ಹಿಂಗೆ ಬ್ರೇಕ್ ಮಾಡಿ ಹಾಕೋಣ. ಇವಾಗ ಇದಕ್ಕೆ ತುಪ್ಪ ಹಾಕೋಣ. ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಲೆಮನ್, ಇವಾಗ ಇದನ್ನು ಕಲಸೋಣ. ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಓಕೆ, ಸೊ ಬಾಣಲಿ ಹಿಟ್ಟಾಗಿದೆ, ಸ್ಟವ್ ಆನ್ ಆಗಿದೆ. ಸೊ ಆಯಿಲ್ ಹಾಕೋಣ. ನಾವು ಇದಕ್ಕೆ ಆಯಿಲ್ ಹಾಕ್ತಿಲ್ಲ, ಕಂಪ್ಲೀಟ್ಲಿ Oil ಚಿಕನ್ನ, ಹೌದು, ಕಂಪ್ಲೀಟ್ಲಿ ಚಿಕನ್ನ ಬರೀ ತುಪ್ಪದಲ್ಲೇ ಮಾಡ್ತಾ ಇದೀವಿ. ಓಕೆ, ಬರೀ ಮ್ಯಾರಿನೇಟ್ ತುಪ್ಪದಲ್ಲೇ ಮಾಡೋದಕ್ಕೂ ತುಪ್ಪ ಹಾಕಿದ್ಯಾ? ಸೊ ಇವಾಗ ಚಿಕನ್ ಮಾಡೋದಕ್ಕೂ ತುಪ್ಪನೇ ಬಳಸ್ತಾ ಇದೀವಿ. ಓಕೆ, ಇವಾಗ ನಿಮಗೆ ಬೇಕಾದಷ್ಟು ತುಪ್ಪ ನೀವು ಹಾಕೋಬಹುದು. ನಾವು ಆಕ್ಚುಲ್ ಆಗಿ ಇವಾಗ ಮತ್ತೆ ಒಂದು 3 ಸ್ಪೂನ್ಸ್ ಆ್ಯಡ್ ಮಾಡ್ತೀವಿ. ಓಕೆ, ತುಪ್ಪ ಹಾಕಿದೀವಿ. ಇವಾಗ ತುಪ್ಪನ ಒಂದೆರಡು ನಿಮಿಷ ಬಿಟ್ಟು ಅದು ಬಾಯ್ಲ್ ಆಗೋದಂಗೆ ಕಾಯ್ದೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದರೊಳಗಡೆ ಡೈರೆಕ್ಟಾಗಿ ಹಾಕ್ಕೊಂಡು ನಾವು ಬಾಯ್ಲ್ ಮಾಡೋಕ್ಕೆ ಸೊ ಇದಕ್ಕೆ ಈರುಳ್ಳಿನೂ ಹಾಕಲ್ಲ? ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಇಲ್ಲ. ತುಂಬ ಸಿಂಪಲ್ ಆಗಿರೋಂಥ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದೆ. ಓಕೆ, ಇವಾಗ ನಾವು ಇದನ್ನು ಕ್ಲೀನಾಗಿ ಒಂಚೂರು ಸ್ಟಿರ್ ಮಾಡಿಕೊಂಡು ಈ ಅಡುಗೆ ಇಂಟ್ರೆಸ್ಟ್ ಎಲ್ಲಿಂದ ಬಂತಪ್ಪ ನಿಮಗೆ? PU ಮುಗೀತು, ಇಂಜಿನಿಯರಿಂಗ್ ಮುಗೀತು. ಓಕೆ, ಮುಗಿದ ಮೇಲೆ ನಮ್ಮ ತಂದೆ ತಾಯಿಯವ್ರಿಗೆ ತುಂಬ ಈ ಪ್ರಾಣಿಗಳ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಓಕೆ, ಫಾರ್ಮ್ ಮಾಡಿದ್ರು. ಫಾರ್ಮ್ ಮಾಡಿದಾಗ ಇವಾಗ ನಾವು ಬೆಂಗಳೂರಲ್ಲಿ ಇರಬೇಕಾಗಿ ಬಂತು. ನಾನು ಒಬ್ಬನೇ ಇದ್ದಾಗ ಕುಕ್ ಮಾಡ್ಕೊಳ್ಳೋಕ್ಕೆ ಕಲಿತಾಗ ಇದೆಲ್ಲ ನಾವು ಹಂಗೆ ಕಲ್ತ್ವಿ. ಸೊ ಫಸ್ಟ್ ನಾನ್ ವೆಜ್ ಮಾಡೋದು ಕಲ್ತಿದ್ದ? ಹೌದು, ನಾನು ಬರೀ ನಾನ್ ವೆಜ್ ಮಾತ್ರ ಕುಕ್ ಮಾಡೋಕ್ಕೆ ಬರುತ್ತೆ. ಹೌದಾ? ಸೊ ತುಪ್ಪ ತೇಲ್ತಾ ಇದೆ. ಸೊ ಯಾರಿಗೆಲ್ಲ ತುಪ್ಪ ಇಷ್ಟ ಅವ್ರಿಗಂತೂ ಹೇಳಿ ಮಾಡಿಸಿದ್ದ ಡಿಶ್ಶು. ತುಪ್ಪ ಅದು ಹೋಗ್ತಾ 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 ಇವಾಗ ಫುಲ್ ಡ್ರೈ ಆಗ್ತಾ ಹೋಗುತ್ತೆ ಚಿಕನ್ ಜೊತೆ. ಸೊ ಬರೀ ಕುಕ್ಕಿಂಗ್ ಮಾತ್ರ ಇಂಟ್ರೆಸ್ಟ್, ಅದು ಬಿಟ್ಟು ಬೇರೆ ಬೇರೆ ಯಾವ ಏರಿಯಾಗಳಲ್ಲಿ ನಿಂಗೆ ಇಷ್ಟು ಇಂಟ್ರೆಸ್ಟ್ ಇದೆ? ಚಿಕ್ಕ ವಯಸ್ಸಿಂದನೂ ನಮಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಓಕೆ, ಸ್ಪೋರ್ಟ್ಸೇ ನಾವು ಅವಾಗಿಂದನೂ. ಏನೆಲ್ಲ ಸ್ಪೋರ್ಟ್ಸು? ಲಾನ್ ಟೆನ್ನಿಸ್ ಆಡಿದ್ದೀವಿ, ಫುಟ್ಬಾಲು. ನಾನು ಓದಿದ್ದು ಸೆಂಟ್ ಜೋಸೆಫ್ಸಲ್ಲಿ, ಬೆಂಗಳೂರು. ಓದಿದ್ದು ಸೆಂಟ್ ಜೋಸೆಫ್ ಹಾಸನ, ಬೆಂಗಳೂರಲ್ಲಿ ಓದಿದ್ದು. ಹಂಗಾಗಿ ಸ್ಕೂಲ್ ಡೇಸಲ್ಲಿ ಬಂದು 6th ಸ್ಟ್ಯಾಂಡರ್ಡ್ ತನಕ ಸ್ಪೋರ್ಟ್ಸ್ ಆಡಿ ಫುಟ್ಬಾಲಲ್ಲಿ ಬಂದು ಸ್ಟೇಟ್ ಲೆವೆಲ್ ಪ್ಲೇಸ್ ಮಾಡಿದ್ದೀವಿ. ಅದಾಗಿದ್ದ ತಕ್ಷಣ ನಮ್ಮ ತಂದೆಗೆ ಲಾನ್ ಟೆನ್ನಿಸ್ ಅಂತ ಸ್ಪೋರ್ಟ್ಸ್ ಇಷ್ಟ ಇರೋದ್ರಿಂದ 6th ಸ್ಟ್ಯಾಂಡರ್ಡ್ ಆಗಿದ್ದ ನಂತರ ನಾನು ಸ್ಟಾರ್ಟ್ ಮಾಡಿ 9th, 10th ಮತ್ತು ಫಸ್ಟ್ PU ಅಲ್ಲಿ 3 ಟೈಮು ನ್ಯಾಷನಲ್ಸ್ ಪ್ಲೇಸ್ ಮಾಡಿದ್ದೀನಿ. ಅದರಿಂದನೇ ನನಗೆ ನಾವೆಲ್ಲ PU ಸೀಟ್ ಆಗಿರಲಿ, ಡಿಗ್ರಿ ಸೀಟಿಂಗ್ ಆಗಿರಲಿ, ಇಂಜಿನಿಯರಿಂಗ್ ಸೀಟನ್ನು ನಿಮಗೆ ಹೌದು, ಸ್ಪೋರ್ಟ್ಸ್ ನ್ಯಾಷನಲ್ ಸರ್ಟಿಫಿಕೇಟಿಂದನೇ ನಮಗೆ ಸ್ಪೋರ್ಟ್ಸ್ ಕೋಟಾಯಿಂದನೇ ಸಿಕ್ಕಿದ್ದು. ಹಾಗೆ ಇಂಜಿನಿಯರಿಂಗಲ್ಲಿ ಅಷ್ಟಕ್ಕೆ ಸ್ಪೋರ್ಟ್ಸ್ನ ನಾರ್ಮಲ್ ಆಗಿ ಫಿಟ್ನೆಸ್ಗೋಸ್ಕರ ಬಳಸಿ
ಸೊ ಇವಾಗ ಸ್ಪೋರ್ಟ್ಸಲ್ಲಿ ಅಷ್ಟು ಇನ್ವಾಲ್ವ್ ಆಗಿಲ್ಲ. ಡೈಲಿ ಬೆಳಗ್ಗೆ ಎದ್ರೆ ಆಡ್ತೀವಿ. ಓಕೆ, ಬಟ್ ಲೈಕ್ ಪ್ರೊಫೆಷ್ನಲ್ ಆಗಿ ಏನು ತಗೊಂಡಿಲ್ಲ. ಪ್ರೊಫೆಷ್ನಲ್ ಆಗಿ ಇವಾಗ ಸಿವಿಲ್ ಇಂಜಿನಿಯರ್. ಓಕೆ. ಎಷ್ಟು ನಿಮಿಷ ಬೇಯಿಸ್ಬೇಕಾಗತ್ತೆ? ಒಂದು 10 ನಿಮಿಷ ಬೇಯಿಸ್ಬೇಕಾಗಿತ್ತು, 10 to 12 ಮಿನಿಟ್ಸ್. ಓಕೆ. ಸೊ ಅದಾದಮೇಲೆ ಇವಾಗ ನಾವು ಇದಕ್ಕೆ ಕಾರ್ನ್ ಸ್ಟ್ರಾಚ್ ವಾಟರ್ನ ಹಾಕೊಳ್ಳೋಣ. ಓಕೆ. 1.5 ಸ್ಪೂನಷ್ಟು ಕಾರ್ನ್ ಸ್ಟ್ರಾಚ್ ವಾಟರ್ ಹಾಕ್ಕೊಂಡು ನಾವು ಈ ಕಾರ್ನ್ ಸ್ಟ್ರಾಚ್ ವಾಟರ್ನ ಏನಕ್ಕೆ ಹಾಕೋತೀವಿ ಅಂದರೆ ಗ್ರೇವಿ ಒಂಚೂರು ನಮಗೆ ಬರಲಿ ಅಂತ ಹಾಕೋತೀವಿ. ತುಪ್ಪದ ಪರಿಮಳ ಬರ್ತಾ ಇದೆ. ಬರೀ ತುಪ್ಪ ಹಾಕಿ ಚಿಕನ್ ಬೇಯಿಸಿರೋದು. ಹೌದು. ಇವಾಗ ಇದರಷ್ಟು ಒಂದು 1/2 ಬೌಲಷ್ಟು ಒಂಚೂರು ನೀರು ಹಾಕೋಣ. ಬೇರೆ ಇದನ್ನು ಬಿಟ್ಟು ಬೇರೆ ಬೇರೆ ಯಾವುದು? ಪೆಪ್ಪರ್ ಚಿಕನ್ನು, Okay. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ನು, ಹ್ಞೂ. ಚಾಪ್ಸು ಆ ಥರ ಮಾಡ್ತೀನಿ ಸ್ವಲ್ಪ. ಸೊ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೇನು ಬೇಕೆಲ್ಲ ಕಲ್ತ್ಕೊಂಡಿದ್ಯಾ? ಹೌದು. ನಿಮಗೆ ಕಾಣಿಸ್ತಾ ಇರ್ಬೋದು, ಇವಾಗ ಗ್ರೇವಿ ಥರ ಬರ್ತಾ ಇದೆ. ಒಂದು 2 ಮಿನಿಟ್ಸು ಗ್ರೇವಿನ ಫ್ರೈ ಆಗಿಬಿಟ್ರೆ ಓಕೆ, ನಿಮಗೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಚಿಕನ್ ಇವಾಗ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಬೇಕು. ಥ್ಯಾಂಕ್ ಯು. ಸೊ ನಮ್ಮ ಸ್ಟುಡಿಯೋಗೆ ಯಂಗೆಸ್ಟ್ ಗೆಸ್ಟ್ ಅಂತ ಹೇಳ್ಬೋದು. ಸೊ ನಿತಿನ್, ಟೇಸ್ಟ್ ಮಾಡೋಣ. ಸೂಪರಾಗಂತೂ ಇದೆ. ಫುಲ್ಲು ತುಪ್ಪದ ಚಿಕನ್ ಥರ ಆಗಿದೆ, ಚಿಲ್ಲಿ ಚಿಕನ್ನು ವಿತ್ ಗೀ. ಸೊ ಟ್ರೈ ಮಾಡೋಣ ಇವಾಗ. ಅಷ್ಟು ಮೆಣಸಿನ್ಕಾಯಿ ಹಾಕಿರೋದಕ್ಕೂ ಆಂಧ್ರ ಸ್ಟೈಲ್ಗೂ ಸಿಕ್ಕಾಪಟ್ಟೆ ಸ್ಪೈಸಿಯಾಗಿದೆ. ಮತ್ತು ಅದು ತುಪ್ಪದಲ್ಲಿ ಮ್ಯಾರಿನೇಟ್ ಮಾಡಿರೋದು ಮತ್ತು ತುಪ್ಪದಲ್ಲೇ ಬೇಯಿಸಿರೋದಕ್ಕೆ ತುಪ್ಪದ ಫ್ಲೇವರ್ ಅದು ಸಖತ್ತಾಗಿ ಸಿಗ್ತಾ ಇದೆ. ಸೂಪರಾಗಿದೆ. ಥ್ಯಾಂಕ್ ಯು. ನಮ್ಮ ಸ್ಟುಡಿಯೋದಲ್ಲಿ ಆಂಧ್ರ ಸ್ಟೈಲ್ದ ಚಿಕನ್ ಫಸ್ಟ್ ಟೈಮ್ ಮಾಡಿರೋದು. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಟ್ರೈ ಮಾಡಿ ವಿತೌಟ್ ಮಿಸ್. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಯಂಗೆಸ್ಟ್ ಗೆಸ್ಟ್ಗೆ ಅಡುಗೆ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ಹಾಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.